ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸನ್ಮಾನ್ಯ ಸಿದ್ದರಾಮಯ್ಯನವರ ಇಲ್ಲ ಅಥವಾ ಸುಜ್ರೇವಾಲ ಅನ್ನೋಂಥದ್ದು ಜನರಿಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಉಸ್ತುವಾರಿಗಳಂತ ಸುಜ್ರೇವಾಲ ಅವರು ಮುಖ್ಯಮಂತ್ರಿಗಳು ಯಾವ ದಾಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು, ಸುರ್ಜೇವಾಲ ಅವರು ಯಾವ ಧಾಟಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ನಾವು ಅನೇಕ ಉಸ್ತುವಾರಿಗಳನ್ನು ನಾವು 30 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇವತ್ತು ಯಾವುದೇ ಸರ್ಕಾರ ಇದ್ದಂತ ಟೈಮಲ್ಲಿ ದಿಲ್ಲಿಯಿಂದ ಉಸ್ತುವಾರಿಗಳು ಬರೋದು ಸಹಜ. ಆ ಉಸ್ತುವಾರಿಗಳು ಬಂದಂತ ಟೈಮಲ್ಲಿ ಅವ್ರ ಮುಖ್ಯಮಂತ್ರಿಗಳು ಬಗಲಿಗಡೆ ಇರ್ತಾರ, CLP ಮೀಟಿಂಗ್ಗಳು ಕರ್ತಾರ, ಶಾಸಕಾಂಗ ಸಭೆಗಳು ಕರೀತಾರ, ಮಾತಾಡ್ತಾರೆ, ಸಾಕಷ್ಟು ವಿಚಾರಗಳನ್ನು ಮಾತಾಡಂತ ಟೈಮಲ್ಲಿ ಪ್ರೋಟೋಕಾಲ್ ಅಲ್ಲಿ ಏನ್ ಹೇಳ್ತಂದ್ರೆ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದು ಎಲ್ಲಾರು ಕರೆದು ಮಾತಾಡಂತ ಮುಂಚೆಯಿಂದ ಕೂಡ ಪರಂಪರೆ ಏನಿದೆ. ಇವತ್ತು ಸುರ್ಜೇವಾಲ ಅವರು ಮುಖ್ಯಮಂತ್ರಿಗಳ ತರ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರಿಗಿನ ಅವರು ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಂತೂ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಗೊಂಬೆ ಆಗಿ, ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದೇನು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಒಂದೇ ಒಂದು ಕಾರಣದಿಂದ ಇವತ್ತು ಹೈಕಮಾಂಡಿಯ ಕೈಯಲ್ಲಿ ಒಂದು ಗೊಂಬೆ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಅದೇ ರೀತಿಯಲ್ಲಿ ಕೂಡ ನಡ್ಕೊಂತ ಇದ್ದಾರೆ. ಇವತ್ತು ನೋಡಿದಂತ ಟೈಮಲ್ಲಿ ಅವರು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದಾರೆ. ಮುಂಚೆ ಇದ್ದಂತ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಯಾಕಂದ್ರೆ ಅವತ್ತು ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಮಾತಾಡಂತ ಧ್ವನಿಯಿಂದ ಏರು ಧ್ವನಿಯಿಂದ ಮಾತಾಡ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವತ್ತು ಎಲ್ಲೋ ಒಂದ್ ಕಡೆ ಅಧಿಕಾರಿನ ಲಾಲಸದ ಸಲುವಾಗಿ ಅಧಿಕಾರ ಉಳಿಸ್ಕೋಬೇಕನ್ನಂತ ಕಾರಣದಿಂದ ಅವ್ರ ಧ್ವನಿ ಎಲ್ಲ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅವ್ರ ಕೈಗೊಂಬೆ ಆಗಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಕೂಡ ಅವ್ರ ಕೆಳಗಡೆ ಇಳಿಸ್ಕೊಂಡು ಈ ರಾಜ್ಯದ ಜನರು 6 ಕೋಟಿ ಜನರು ಇವತ್ತು ಮುಖ್ಯಮಂತ್ರಿಗಳಾಗಿ ಅವ್ರ ಹುದ್ದೆಯನ್ನು ಕೂರಿಸಿದ್ರೆ ಕೂಡ ಆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅವರು ಸ್ವಲ್ಪ ಕೆಳಗೆ ಮಟ್ಟ ಮಾಡಿಕೊಂಡು ಇವತ್ತು ಅವರ ಉಸ್ತುವಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕೊಟ್ಟಿದ ನಂತರ ಅವರು ಅನೇಕ ಮಂದಿ ಶಾಸಕರ ಜೊತೆಲಿ ಕರೆದು ಮಾತಾಡ್ತಾ ಇದಾರ, ಅನೇಕ ಮಂದಿ ಜೊತೆಲಿ ಮುಖ್ಯಮಂತ್ರಿಗಳು ಆ ಮಂತ್ರಿಗಳ ಜೊತೆಲಿ ಕೂಡ ಮಾತಾಡ್ತಾ ಇದಾರ. ಮಾತಾಡುವಂತ ಟೈಮಲ್ಲಿ ಇವತ್ತು ಸರ್ವಾಧಿಕಾರಿ ಯಾವ ರೀತಿಯಲ್ಲಿ ಸರ್ವಾಧಿಕಾರಿ ಅಂದ್ರಿಗಿನ ಇವತ್ತು ಸಂಪೂರ್ಣವಾಗಿ ಡಾಕ್ಟರ್ ಸುಜ್ರೇವಾಲ ಅವರು ಇವತ್ತು ಡೆಲ್ಲಿಯಿಂದ ಅವ್ರು ಬಂದು ಇವತ್ತು ಸಂಪೂರ್ಣವಾಗಿ ಅಂದ್ರಿಗಿನ ಒಂದ್ ಕಡೆ ಎಲ್ಲಾರ ಕಡೆ ಮೀಟಿಂಗ್ಗಳು ಮಾಡಿದ ನಂತರ ಮಿನಿಸ್ಟರ್ಗಳ ಹತ್ರ ಮೀಟಿಂಗ್ ಮಾಡೋದು, MLA ಗಳ ಹತ್ರ ಮೀಟಿಂಗ್ ಮಾಡೋದು. ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಇವತ್ತೇನು ಅವರು ಸುಜ್ರೇವಾಲ ಅವರು ಕೇವಲ ಮೀಟಿಂಗ್ ಮಾಡ್ತಾ ಇದಾರ, ಇಲ್ಲಿದ್ರೆ ಅವ್ರ ಹೆಲ್ತ್ ರಿಪೋರ್ಟ್ ಅಂದ್ರಿಗಿನ ಅವ್ರ ಆರೋಗ್ಯ ಸ್ಥಿತಿ ಏನಿದೆನೋ ಅವ್ರ ಮನಸ್ಥಿತಿ ಏನಿದೆನೋ ಅದನ್ನು ಸ್ಟಡಿ ಮಾಡ್ತಾ ಇದಾರೋ, ಇಲ್ಲ ಆದ್ರಿಗಿನ ಅವ್ರು ಮುಖ್ಯಮಂತ್ರಿಗಳು ಯಾರು ಆಗಬೇಕು ಅನ್ನೋ ವಿಚಾರವನ್ನು ಸ್ಟಡಿ ಮಾಡ್ತಾ ಇದ್ರು. ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅವ್ರೆಲ್ಲಾರು ಕೂಡ ನೋಡಿದಂತ ಟೈಮಲ್ಲಿ ಇಲ್ಲಪ್ಪ ಈತ ಬಂದಿರುವಂತ ಉದ್ದೇಶನೇ ಬೇರೆ ಇದೆ. ಆ ಉದ್ದೇಶದಲ್ಲಿ ನಮ್ಮೆಲ್ಲರೂ ಕೂಡ ಇವತ್ತು ನಮ್ಮ ಮನಸ್ಥಿತಿಯನ್ನು ಓದಂತ ಕೆಲಸ, ನಮ್ಮ ಮನಸ್ಥಿತಿಯನ್ನು ಸ್ಟಡಿ ಮಾಡುವಂತ ಕೆಲಸ, ನಮ್ಮ ಹೆಲ್ತ್ ರಿಪೋರ್ಟ್ ಅನ್ನು ಕೊಡುವಂತ ಕೆಲಸ. ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡ್ಬೇಕು? ಇವ್ರು ಆರೋಗ್ಯವಂತರಾಗಿರ್ಬೇಕು ಇದಾರ, ಇವ್ರು ನಮ್ಮ ಕಾಂಗ್ರೆಸ್ ಪಾರ್ಟಿ ಹೇಳ್ದಂತ ಕೇಳ್ತಾರ, ನಾವು ಹೇಳ್ದಂಗೆ ಇವ್ರು ನಡ್ಕೊಂತಾರ ಅನ್ನಕ್ಕೆ ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡ್ಬೇಕು? ಹೈಕಮಾಂಡ್ ಕೊಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಪದೇ 2 ತಿಂಗಳಲ್ಲಿ 2-3 ಬಾರಿ ಬಂದಾರ. 2-3 ಬಾರಿ ಬಂದು ಇವತ್ತು ಸಂಪೂರ್ಣವಾಗಿ ಇವತ್ತು ಮನಸ್ಥಿತಿಯನ್ನು ಸ್ಟಡಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಅನ್ನಂಥದ್ದು ಇವತ್ತು ಇದೇನಾ ಸತ್ತಿದೇನ ಅಂತ ಹೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರಿಗಿನ ಇವತ್ತು ಎಲ್ಲೋ ಒಂದ್ ಕಡೆ ಜನರಿಗೆ ಬೇಕಾದಂತ ವ್ಯವಸ್ಥೆ ಬಗ್ಗೆ, ಜನರಿಗೆ ಬೇಕಾದಂತ ಅಭಿವೃದ್ಧಿ ಬಗ್ಗೆ ಇವತ್ತು ಯೋಚನೆಯನ್ನು ಮಾಡಬೇಕಾಯ್ತು. ಆಲ್ರೆಡಿ ಆಯ್ತು 2.5 ವರ್ಷಗಳಲ್ಲಿ ಕೇವಲ ಡೆಲ್ಲಿಗೆ ಹೋಗ್ತಾ ಇದ್ರ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದೆ ಅಂತ ಇದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಪರಿಸ್ಥಿತಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರನಂತೂ ಕೋಮಾ ಸ್ಥಿತಿಯಲ್ಲಿ ಇದೆ. ಇವತ್ತು ಕೋಮಾ ಸ್ಥಿತಿಯಲ್ಲಿ ಇದ್ದಂತ ಟೈಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಇವತ್ತು ಅವರು ಸರ್ಕಾರವೇ ಕೋಮಾ ಸ್ಥಿತಿಯಲ್ಲಿ ಇದ್ದಂತ ಟೈಮಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಅವ್ರು ಗಟ್ಟಿಯಾಗಿ ಮಾತಾಡಂತ ವ್ಯಕ್ತಿಗಳು ಇವತ್ತು ICUದಲ್ಲಿ ಇದ್ದಾರೆ. ಇವತ್ತು ICUದಲ್ಲಿ ಇದ್ದಂತ ಟೈಮಲ್ಲಿ ಕ್ಯಾಬಿನೆಟ್ ಇಲ್ಲ, ಮಂತ್ರಿಗಳು ಯಾರಲ್ಲ, ಎಲ್ಲಾರು ಕೂಡ ಯಾರು ಕೂಡ ಹೋಗ್ತಾ ಇಲ್ಲ. ಒಂದು ಪ್ರಶ್ನೆ, ಎಲ್ಲ ಕೂಡ ಕರಪ್ಷನ್ ದಲ್ಲಿ ಮುಳುಗಿ ಹೋಗಿದ್ದಾರ. ಎಲ್ಲಾ ಕಡೆ ಕೂಡ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲಾ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ, ಎಜುಕೇಶನ್ ವಿಚಾರದಲ್ಲಿ ಇವತ್ತು ನನ್ಗೆ ಯಾರೋ ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು, ಏನ್ ಇವತ್ತು PUC ದಲ್ಲಿ ಏನು CET ಮತ್ತು ನೀಟ್ ವಿಚಾರದಲ್ಲಿ ಕೂಡ ಅವ್ರಿಗೆ ಮುಂಚೆ ಏನು ಇದು ಡೊನೇಷನ್ ಆ ಫೀಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂತ ಇದಾರ. ಹಂಗಾಗಿ ಇವತ್ತು ಎಲ್ಲಾ ವಿಚಾರದಲ್ಲಿ ಹಿಂಗಿದ್ದಂತ ಟೈಮಲ್ಲಿ ಇವತ್ತು ಸನ್ಮಾನ್ಯ ಸುಜ್ರೇವಾಲ ಅವರು ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಈ ರಿಪೋರ್ಟ್ ಅನ್ನು ಕೂಡ ಕೊಡ್ಬೇಕು ಅನ್ನೋ ಕಾರಣದಿಂದ ಬಂದಿದ್ದಾರೆ. ಇವತ್ತು ಹೈಕಮಾಂಡ್ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರಿಗಿನ
ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಲ್ಲ, ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಎದುರಿಗಿನ ಅದೊಂದು ಏಮ್ಸ್ ಇದ್ದಂತೆ. ನಾವು ಯಾವ್ದನ್ನ ಆಸ್ಪತ್ರೆ ಎಲ್ಲಪ್ಪ ದೊಡ್ಡ ಆಸ್ಪತ್ರೆ ಈ ದೇಶದಲ್ಲಿ ಇದ್ದಂದ್ರಿಗಿನ ಅಲ್ಲಿ ಇಂಡಿಯಾದಲ್ಲಿ ಏಮ್ಸ್ ಆಸ್ಪತ್ರೆ ಅಂತೀವಲ್ಲ, ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಏಮ್ಸ್ ಆಸ್ಪತ್ರೆ ಇದ್ದಂತೆ. ಆ ಏಮ್ಸ್ ಆಸ್ಪತ್ರೆಯಲ್ಲಿ ಮುಖ್ಯಸ್ಥರು ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸುಜ್ರೇವಾಲ್ ಅವರು. ಆ ಸುಜ್ರೇವಾಲ್ ಅವರು ಜೊತೆಲಿ ನಮ್ಮ ಈ ಭಾಗದ ಧೀಮಂತ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರಾಗಿದ್ದಾರೆ. ಜೊತೆಲಿ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿಸಬೇಕಾಗಿದೆ. ಆ ರಿಪೋರ್ಟ್ ತಯಾರು ಮಾಡುವಂತ ಟೈಮಲ್ಲಿ ಈ ಐಸಿಯುದಲ್ಲಿ ಇದ್ದಂತ ಸರ್ಕಾರವನ್ನು ಆಯುಷ್ಯನ್ ಅಂತೇಳಿ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ. ಆಯುಷ್ಯನ್ ಅಂತದ್ದು ಇವತ್ತು 2.5 ವರ್ಷದಲ್ಲಿ ಆಯುಷ್ಯನ್ ಅನ್ನು ಮುಗಿಸೋಣ, ಇಲ್ಲಿ 5 ವರ್ಷಗಳ ಕಾಲ ಆಯುಷ್ ಕೊಡಬೇಕನ್ನಂತ ತೀರ್ಮಾನವನ್ನು ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಸುಜ್ರೇವಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ತಗೋಬೇಕಾಗಿದೆ. ಆ ಆಯುಷ್ ಅಂದ್ರೆ ಆಯುಷ್ ಅಂತೀವಲ್ಲ, ಆಯುಷ್ 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 ಅಲ್ಲ, ಆಯುಷ್ ಮನುಷ್ಯ ಲಿಮಿಟೇಷನ್ ಆಯುಷ್ ಏನಿದೆನೋ ಅವ್ರನ್ನ ಮನುಷ್ಯನ ಬದುಕಿಸ್ಬೇಡ ಸಾಯಿಸಲ್ಲ. ಇವಾಗ ಒಂದು ಕಡೆ ಧ್ವನಿ ಎತ್ತುತ್ತಾ ಇದಾರೆ ಏನಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ಬೇಕು ಅಂತೇಳಿ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕನ್ನೋದು ಕೂಡ ಬರ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂತ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಘೋಷಣೆ ಮಾಡ್ರಿ ಅಂತ ಹೇಳಿ ಒಂದು ಕೂಗನ್ನಿತ್ತಿದೆ. ನಾವೇನೋ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ವಿ, ಇವತ್ತು ಪ್ರಧಾನಮಂತ್ರಿಗಳನ್ನು ಆಗ್ಬೇಕಂತೇಳಿ ಘೋಷಣೆ ಮಾಡ್ರಿ ಅಂತ ಹೇಳಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಅದ್ರ ಎಷ್ಟು ದಿನಗಳು ಬದುಕಬೇಕನ್ನಂತ ತೀರ್ಮಾನವನ್ನು ಹೈಕಮಾಂಡ್ಗಳು ತಗೋಬೇಕಾಗಿದೆ. ಇವತ್ತು ನಾನಂತೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ, ಬಹಳ ಕ್ಲಿಯರ್ ಆಗಿ ನಾನು ಅವತ್ತು ಕೂಡ ಹೇಳಿರೋಂತ ವಿಚಾರ ಇಷ್ಟೇ. ಎಂತ ಪರಿಸ್ಥಿತಿಯಲ್ಲಿ ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು DCM ಆದಂತ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಕ ಬಿಡಲ್ಲ ಅನ್ನಂತ ಮಾತನ್ನ ಹೇಳಿದೆ. ಇವತ್ತು ಅದೇ ದಾಟಿದಲ್ಲಿ ಕೂಡ ರಾಜಕಾರಣ ನಡೀತಾ ಇದೆ. ನಾನು ಡೆಲ್ಲಿ ಹೋದಂತ ಬಂದಂತ ಟೈಮಲ್ಲಿ ಕೂಡ ಅದೇ ಪತ್ರಿಕೆಗೋಷ್ಠಿ ಮಾಡಿದಂತ ಟೈಮಲ್ಲಿ ಕೂಡ ಹೇಳಿದ್ದೀನಿ. ಇವತ್ತು ಎಂತ ಪರಿಸ್ಥಿತಿಗಳು ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನಂತ ಮಾತನ್ನು ಹೇಳಿದ್ದೀನಿ. ಹಂಗಾಗಿ ಇವತ್ತು ಏನು ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ 30ನೇ ತಾರೀಕಿಗೆ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿಗೆ ಬರಬೇಕು ಅನ್ನಂತ ತೀರ್ಮಾನವನ್ನು ಡೇಟ್ ಅನ್ನು ಕೂಡ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಾರ. ಮುಖ್ಯಮಂತ್ರಿ ಕೊಟ್ಟಂತ ಟೈಮಲ್ಲಿ ಕೂಡ ಅವರು ಎಲ್ಲ ಒಂದು ಕಡೆ ನನ್ನ ಶಕ್ತಿ ಪ್ರದರ್ಶನೆ, ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ನಾನು ಏನೇನು ಕಿತ್ತಾಕಂತ ಪ್ರಯತ್ನ ಮಾಡಿದ್ರೆ ನಾನು ಈ ಕರ್ನಾಟಕ ರಾಜ್ಯದಲ್ಲಿ ಜನರು ಇಷ್ಟೊಂದು ಮಟ್ಟಿಗೆ ಇದ್ದಾರೆ ಅಂತ ಹೇಳಿ ಒಂದು ನೋಡ್ಸ್ಕೊಡ್ಬೇಕಲ್ಲ, ಶಕ್ತಿ ಪ್ರದರ್ಶನ ಮಾಡ್ಬೇಕಲ್ಲ. ಆ ಶಕ್ತಿ ಪ್ರದರ್ಶನ ಸಲುವಾಗಿ ಅವ್ರು ಆಯ್ಕೆಯಾದಂತ ಪ್ಲೇಸ್ ಮೈಸೂರು. ಆ ಮೈಸೂರಲ್ಲಿ ಇವತ್ತು ಅವರು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಂತ ಕೆಲಸ ಮಾಡಿದ್ರ. ಒಂದು ಶಕ್ತಿ ಪ್ರದರ್ಶನ ಅಂದ್ರಿಗಿನ ನಾನು ಡೆಲ್ಲಿಗೆ ಹೋಗ್ಲಿಕ್ಕೆ ಮುಂಚೆನೆ ಒಂದು ಶಕ್ತಿ ಪ್ರದರ್ಶನ ಮಾಡ್ಬೇಕನ್ನಂತ ತೀರ್ಮಾನವನ್ನು ತಗೊಂಡಿದ್ದಾರೆ. ಇವತ್ತು ಈ ಸಮಾವೇಶ ಮೂಲಕ ಏನು ಸಂದೇಶವನ್ನು ಕೊಡ್ಬೇಕು ಅಂದ್ಕೊಂಡಾರ. ಇವತ್ತು ಈ ಸಂದೇಶವನ್ನು ಏನಂದ್ರಿಗಿನ ಎಲ್ಲೋ ಒಂದು ಕಡೆ ಇವತ್ತು ಅವ್ರು ಬೇಕಾದಂತ ಮಂತ್ರಿಗಳಾದಂತ ಸನ್ಮಾನ್ಯ ಮಹದೇವಪ್ಪನವ್ರಿಗೆ ಅಲ್ಲಿ ಇನ್ಚಾರ್ಜ್ ಅನ್ನು ಕೊಟ್ಟಾರ. ಮೈಸೂರಿನಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು. ಜೊತೆಲಿ ಅದು ಕೂಡ ಅವ್ರ ಕಾರ್ಯಕ್ರಮ ಏನಿದ್ರೆ ಅದು ಖಾಸಗಿ ಕಾರ್ಯಕ್ರಮ. ಈ ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮ ತರ ಮಾಡ್ಕೊಂಡು, ಸರ್ಕಾರಕ್ಕೆ ಇವತ್ತು ಯಾರಿಗೆ ಸಂಬಳ ಇಲ್ಲ, ಯಾರಿಗೆ ಇವತ್ತು ಇಂಜಿನಿಯರ್ಗಳಿಗೆ ಕೆಲಸ ಇಲ್ಲ, ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಇಲ್ಲ, ಮಾಡಿದಂತವ್ರಿಗೆ ಬಿಲ್ಗಳು ಬರ್ತಾ ಇಲ್ಲ. ಇವ್ರು ಮಾತ್ರ ಯಾರೋ ರೊಕ್ಕ ಎಲ್ಲಮ್ಮ ಜಾತಿ ಇರ್ತಾರ. ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ಲಿ, ಸಿದ್ದರಾಮಯ್ಯನವರು ಅವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಯಾವುದೇ ಕಾರ್ಯಕ್ರಮಗಳು ಮಾಡ್ಲಿ ಅದಕ್ಕೆ ಸರ್ಕಾರ ಅಂತೇಳಿ ಎಲ್ಲೋ ಒಂದ್ ಕಡೆ ಜೋಡಿಸಿದ್ರ ನಂತರ 2-3 ಕಾರ್ಯಕ್ರಮ ಮಾಡಿದ ಆಮೇಲೆ ಅವ್ರ ಜಾತ್ರಾ. ಆ ಜಾತ್ರಾದಲ್ಲಿ ಇವತ್ತು ಅಲ್ಲಿ ಮಹದೇವಪ್ಪನವ್ರಿಗೆ ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಅವ್ರು ಇವತ್ತು ಸ್ವಂತ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಲಿ ಅವ್ರು ಏನನ್ನು ಬಿಂಬಿಸ್ಕೋಬೇಕಂದ್ರೆ ನಾನು ಹಿಂದುಳಿದಂತ ಒಬ್ಬ ನಾಯಕ, OBC ನಾಯಕ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು OBC ನಾಯಕನಾಗಿ ಚೇರ್ಮನ್ ಆಗಿ ಮಾಡಿದಾರಲ್ಲ, ಅದಕ್ಕೆಲ್ಲ ಒಂದು ಕಡೆ ನಾನು ಅದು ಬಿಂಬಿಸ್ಬೇಕು ಅನ್ನಂತ ಕಾರಣದಿಂದ ಇವತ್ತು ಹೈಕಮಾಂಡ್ ಹತ್ರ ಹೋಗುವಂತ ಟೈಮಲ್ಲಿ ನಾನು ಶಕ್ತಿ ನೋಡ್ಸ್ಕೊಡ್ಬೇಕು ಅನ್ನಂತ ಕಾರಣದಿಂದ ಇವತ್ತು ಸನ್ಮಾನ್ಯ ಮಹದೇವಪ್ಪ ಅವರಿಗೆ ಕೊಟ್ಟು ಅದು ಬಿಂಬಿಸ್ಕೊಡೋ ಸಲುವಾಗಿ ಈ ಸಮಾವೇಶ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಇವತ್ತು ಬೆಂಗಳೂರಲ್ಲಿ ಕೂಡ ಮೊನ್ನೆ ನಡೆದಂತ OBC ಸಭೆಯಲ್ಲಿ, OBC ಸಭೆ ಏನಿದೆನೋ ಕೇವಲ ಇದು ಬುಟಾಟಿಕೆ ಮಾತ್ರ. ಇವತ್ತು ಅವ್ರನ್ನ OBCಯ ಚೇರ್ಮನ್ ಮಾಡಿದ್ದು ಬುಟಾಟಿಕೋಸ್ಕರವಾಗಿ. ಇವತ್ತು ಅವ್ರನ್ನ ಎದಕ್ಕೋಸ್ಕರವಾಗಿದೆ, ಮುಂದಿನ ದಿನಗಳಲ್ಲಿ ಬಿಹಾರ್ ಚುನಾವಣೆ ಇದಾವೆ. ಈ ಬಿಹಾರ್ ಚುನಾವಣೆಯಲ್ಲಿ ಅಲ್ಲಿ OBC ಟ್ರಂಪ್ ಕಾರ್ಡ್ ಅನ್ನು ಬಳಸಬೇಕು. OBC ಟ್ರಂಪ್ ಕಾರ್ಡ್ ಅನ್ನು ಬೆಳೆಸಬೇಕನ್ನಂತ ಕಾರಣದಿಂದ ಇವರು ಚೇರ್ಮನ್ ಆಗಿ ಮಾಡಿ ಇವತ್ತು ಕೇವಲ ಬಿಹಾರ್ ಚುನಾವಣೆ ಸಲುವಾಗಿ
ಅವ್ರನ್ನ ಇವತ್ತು OBCಯ ಒಬ್ಬ ನಾಯಕನಾಗಿ ಬಿಂಬಿಸಕ್ ಹೋಗಿದಾರ. ಹಂಗಾಗಿ ಇವತ್ತು ಈ ತಂತ್ರ ಬಹಳಷ್ಟು ದಿನಗಳು ನಡೆಯಲ್ಲ. ಈ ಚುನಾವಣೆಗಳು ಮುಗಿದ ನಂತರ ನಾವು ಕೂಡ ನೋಡಿದ್ವಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರ ಬರ್ಲಾರ್ದಂತ ಟೈಮಲ್ಲಿ ಅಹಿಂದ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಿದ್ವಿ ನಾವು. ಹಿಂದುಳಿದಂತಹ ಜಾತಿಗಳ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅಂತಿದ್ವಿ. ಇವತ್ತು ಎಲ್ಲಾ ಹಿಂದುಳಿದಂತಹ ಜಾತಿಗಳು OBCಗಳನ್ನು ಅಹಿಂದವನ್ನು ಎಲ್ಲರನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರು. ಇವತ್ತು ಯಾವ ಅಹಿಂದ ಇಲ್ಲ, ಯಾವುದೇ ಹಿಂದುಳಿದಂತಹ ಜಾತಿಗಳಿಲ್ಲ, ಅವ್ರಿಗೆಲ್ಲ ಕೂಡ ಒಂದೇನಪ್ಪ ಅಂದ್ರೆ ರೊಕ್ಕ ದುಡಿಬೇಕನ್ನೋದು ಬೇರೆ ಏನಿಲ್ಲ. ಸಿದ್ದರಾಮಯ್ಯ ಆ ವ್ಯವಸ್ಥೆನೆ, ಸರ್ಕಾರ ವ್ಯವಸ್ಥೆನೆ ಆ ರೀತಿ ಆಗಿರೋ ಕಾರಣ ಅದು ಕೇವಲ ಇವತ್ತು ಬಿಹಾರ್ ಚುನಾವಣೆ ಇರೋ ತನಕ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.